ಮಾತೃಭಾಷೆ ಅಲ್ಲದೆ ಇರೋ ಒಂದು ಭಾಷೆನ ಮಕ್ಕಳಿಗೆ ಕಲಿಸೋದು ತುಂಬಾ ಕಷ್ಟದ ಕೆಲಸ. ಅದರಲ್ಲೂ ಸರ್ಕಾರಿ ಶಾಲೆಗಳಲ್ಲಿ ಎರಡನೇ ಭಾಷೆಯಾಗಿ ಆಂಗ್ಲ ಭಾಷೆನ ಬೋಧಿಸೋದಿದೆಯಲ್ಲ, ತುಂಬಾ ಸವಾಲಿನ ಕೆಲಸನೇ ಸರಿ. ಅಂಥದ್ರಲ್ಲಿ ಶಿಕ್ಷಕರು ಮನಸ್ಸು ಮಾಡಿ ಕಲಿಸೋದ್ರು ಅಂತ ಹೇಳಿದ್ರೆ ಇದೇನು ದೊಡ್ಡ ಕೆಲಸ ಅಲ್ಲ ಬಿಡಿ. ಭದ್ರಾವತಿಲಿ ಈ ತರದೊಂದು ಶಾಲೆ ಇದೆ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕಲಿಹಾಳ್ ಅಂತೇಳಿ. ಉರ್ದು ಮಾಧ್ಯಮ ಆಗಿದ್ರು ಕೂಡ ಆಂಗ್ಲ ಭಾಷೆನ ಬಹಳ ಅದ್ಭುತವಾಗಿ ಕಲಿಸಿದ್ದಾರೆ. ಆ ಶಾಲೆ ಹೇಗಿದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಪ್ರತಿದಿನ ಸಾಮೂಹಿಕ ಪ್ರಾರ್ಥನೆ ಆದ ನಂತರ ಶಾಲೆಯಲ್ಲಿ ಇಂಗ್ಲಿಷ್ನಲ್ಲಿಯೂ ಕೂಡ ಪ್ರಾರ್ಥನೆಯನ್ನು ಮಾಡುವ ಹವ್ಯಾಸವನ್ನು ಬೆಳೆಸಿಕೊಂಡಿರುತ್ತಾರೆ. Hello everybody, I am Firdaus. I am in 5th standard in GLPS Kalihal, Bhadravati Taluk, Shimoga. ಮಕ್ಕಳು ಇಂಗ್ಲಿಷ್ ಭಾಷೆಯಲ್ಲಿ ಮಾತನಾಡುವುದು, ತನ್ನನ್ನು ಪರಿಚಯಿಸಿಕೊಳ್ಳುವುದು, ಕಾನ್ಫಿಡೆಂಟ್ ಆಗಿ ಶಬ್ದಗಳ ಉಚ್ಚಾರಣೆ ಮಾಡುತ್ತಿರುವುದು ಎಷ್ಟೊಂದು ಹೆಮ್ಮೆಯ ವಿಷಯ ಅಲ್ಲವೇ? Hello, I am Simran. I am studying in 4th standard. To make delicious food, we need so many. ಮಕ್ಕಳು ಇಂಗ್ಲಿಷ್ನಲ್ಲಿಯೇ ಸಂವಹನ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಇದರಿಂದ ತಂದೆ ತಾಯಿಗಳಿಗೆ ಎಷ್ಟೊಂದು ಖುಷಿಯಲ್ಲವೇ? To make our English speaking good, we learn tenses, sentences, questioning. There are three types of tenses: present tense, past tense, future tense. In present tense, Maharani, go and bring 1 cup of coffee. Maharani, take Maharani. ಶಾಲೆಯಲ್ಲಿ ಶಿಕ್ಷಕರು ಇಂಗ್ಲಿಷ್ ಕಿರುನಾಟಕಗಳನ್ನು ಆಯೋಜಿಸುವುದರ ಮೂಲಕ ಮಕ್ಕಳಿಗೆ ಭಾಷೆಯನ್ನು ಕರಗತ ಮಾಡಿಕೊಡುತ್ತಿದ್ದಾರೆ. Okay, Maharani. Who are you? What is your name? Champakali is what, Maharani? God Silvers, come ask his name. Okay, Maharani. Who are you? What is your name? My name is Salman Khan. Easy. Hello, Abhina. Hi, Firdaus. How are you? I'm fine, thank you. What about you? I'm also fine. Happy birthday, Abhina. Thank you, Firdaus. Where is the birthday cake? You will come to our home. Come to my home. You will come to our home. I will give. ನಾನು ಈ ಶಾಲೆಗೆ ಬಂದು 12 ವರ್ಷ ಆಯಿತು. ಈ ಶಾಲೆಗೆ ಯಾವಾಗ ಈ ಶಾಲೆಗೆ ಬಂದೆ, ಶಾಲೆಯ ಸ್ಥಿತಿ ಬಹಳ ಕೆಟ್ಟದಾಗಿತ್ತು, ಬಹಳ ಪೂರ್ ಕಂಡೀಷನ್ ಆಗಿತ್ತು. ಪೇರೆಂಟ್ಸ್ಗೆ ಉರ್ದು ಪೇರೆಂಟ್ಸ್ಗೆಲ್ಲ ಕರೆಸಿ ಪೇರೆಂಟ್ಸ್ ಮೀಟಿಂಗ್ ಮಾಡಿ ಅವರಿಗೆ ಎಜುಕೇಷನ್ ಬಗ್ಗೆ ಮಹತ್ವ ಕೊಟ್ಟು ಈ ಥರ ಎಜುಕೇಷನ್ ಮಾಡಲೇಬೇಕು, ಈ ಥರ ಆಗಲೇಬೇಕು ಅಂತ ಒಂದು ಮಗು ಸಹ ಈ ಊರಲ್ಲಿ SLC ಪಾಸ್ ಆಗಿರಲಿಲ್ಲ. ನಾನು ಬಂದ ಮೇಲೆ ಪೇರೆಂಟ್ಸಿಗೆ ಎಲ್ಲ ಕರೆದಿ ಅವರಿಗೆ ಎಜುಕೇಷನ್ ಇಂಪಾರ್ಟೆನ್ಸ್ ಬಗ್ಗೆ ಹೇಳಿದ ಮೇಲೆ ಅವ್ರು ತನ್ನ ಮಕ್ಕಳಿಗೆ ಭದ್ರಾವತಿ, ಶಿವಮೊಗ್ಗ ಈ ಥರ ಊರಿಗೆ ಕಳಿಸಿ ಓದಕ್ಕೆ ಕಳಿಸಿ ಈಗ ಮಕ್ಕಳೆಲ್ಲ ಸೆಕೆಂಡ್ PUC ಡಿಗ್ರಿಗೆಲ್ಲ ಹೋಗ್ತಾ ಇದ್ದಾರೆ. ಎರಡನೇ ತರಗತಿ ಮಕ್ಕಳು ಕೂಡ ಫೊನೆಟಿಕ್ಸ್ ಗುರುತಿಸುವಷ್ಟು ಮುಂದುವರೆದಿದ್ದಾರೆ. ಇಲ್ಲಿ ಉತ್ತಮ ಇಂಗ್ಲಿಷ್ ಶಿಕ್ಷಕರಿದ್ದು ಚಿಕ್ಕ ಮಕ್ಕಳಿಗೂ ಅರ್ಥವಾಗುವಂತೆ ಇಂಗ್ಲಿಷ್ನಲ್ಲಿ ಬೋಧಿಸುತ್ತಿರುವುದು ಸಣ್ಣ ವಿಚಾರವೇನಲ್ಲ. Hello everybody. Students should not have fear about English. So we should create English environment so that students won't have fear about English. We should develop interest in them. In textbooks also there are so many activities, rhymes, dialogues for English